ಹೆಲೋ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ ಗೆಳತಿ ಲೀಲಾ. ವೆಲ್ಕಮ್ ಟು ಲೀಲಾಸ್ ನಳಪಾಕ ಅಂಡ್ ಮೆನಿ ಮೋರ್. ಸ್ನೇಹಿತರೆ, ಬೇಸಿಗೆ ಕಾಲ ಬಂತು ಅಂದ್ರೆ ಸಾಕು, ಮಾವಿನಕಾಯಿಗಳದೇ ದರ್ಬಾರು. ಹಾಗೆ ಇದು ಉಪ್ಪಿನಕಾಯಿ ಹಾಕೊಳ್ಳಿಕ್ಕೆ ಬಹಳ ಸೂಕ್ತವಾದ ಸಮಯ. ಫ್ರೆಂಡ್ಸ್, ಇವತ್ತು ನಾನು ಬಂದಿದ್ದೀನಿ ಮಾವಿನಕಾಯಿ ಉಪ್ಪಿನಕಾಯಿ ರೆಸಿಪಿ ಜೊತೆ. ಮಾಡೋದು ತುಂಬಾ ಸುಲಭ ಕೂಡ. ಇದಕ್ಕೆ ನಾನು 3 kg ಮಾವಿನಕಾಯಿಗಳನ್ನ ತಗೊಂಡಿದ್ದೀನಿ. ಇಲ್ಲಿ ಮಾವಿನಕಾಯಿಗಳನ್ನೆಲ್ಲ ನಾನು ನೀಟಾಗಿ ತೊಳೆದಿದ್ದೀನಿ. ಈಗ ಈ ತರ ಒಣ ಬಟ್ಟೆ ಡ್ರೈ ಕ್ಲಾತ್ ಅಲ್ಲಿ ನಾವು ಇದನ್ನೆಲ್ಲ ಒರೆಸ್ಕೋಬೇಕಾಗುತ್ತೆ. ಒರೆಸ್ಕೊಂಡು ನಾವು ಉಪ್ಪಿನಕಾಯಿ ಗಾತ್ರದಲ್ಲಿ ಕಟ್ ಮಾಡ್ಕೊಳ್ಳೋಣ. ನೋಡಿ, ಹೀಗೆ ನಾವು ಮಾವಿನಕಾಯಿಗಳನ್ನೆಲ್ಲ ಈವನ್ ಆಗದು ಕಟ್ ಮಾಡಿ, ಇಷ್ಟಪ್ಪಾದ್ರೂ ಮಾಡಿ, ಅಥವಾ ನಿಮ್ಗೆ ಸಣ್ಣ ಬೇಕಾದ್ರೂ ಕೂಡ ಮಾಡ್ಕೋಬಹುದು. ಈ ತರ ಒಂದು ಬೇಸಿನಲ್ಲಿ ಹಾಕಿಟ್ಬಿಡಿ, ಇಲ್ಲದೆ ಹೋದ್ರೆ ಕಾಯಿ ಕಪ್ಪಾಗುತ್ತೆ. ಈಗ ನಾವು ಸಾಸಿವೆನ ಹುರ್ಕೋಬೇಕಾಗುತ್ತೆ ಬೆಚ್ಚಗೆ. ಇದು 1 ವಾಟಿ ಅಥವಾ 1 ಕಪ್ ಅಂತ ಹೇಳ್ಬೋದು. ನೀವು ಇದೇ ಕಪ್ಪಲ್ಲಿ ಮೆಜರ್ಮೆಂಟ್ ಮಾಡಿದ್ರು ಸೇಮೇ ಬರುತ್ತೆ ಎರಡೂನು. ಅಲ್ಲಿ 1 ಹಾಕ್ತೆ ನೀವು ನೋಡಿದ್ರಿ, ಸೇಮ್ ಅರ್ಧ. ಇದ್ರ ಹಾಕಿದ್ರೆ ಅರ್ಧನೇ ಬರುತ್ತೆ. 1.5 ಕಪ್ ಹಾಕೊಂಡಿದ್ದೀನಿ ಸಾಸಿವೆ ನಾನು. ಇದನ್ನ ಬೆಚ್ಚಗೆ ನಾವು ಹುರ್ಕೊಂಡು ಆಮೇಲೆ ಇದನ್ನ ಪುಡಿ ಮಾಡ್ಕೋಬೇಕು. ಎಲ್ಲಾನು ಡ್ರೈಯೇ ಹುರ್ಕೋಬೇಕು ನಾವು, ಯಾವುದಕ್ಕೂ ಎಣ್ಣೆ ಕೂಡ ಹಾಕಬಾರ್ದು. ನೋಡಿ, ಈಗ ಬಣ್ಣ ಬದಲಾವಣೆ ಆಗಿದೆ. ಈಗ ಇದಾಗಿದೆ. ಈಗ ಮೆಂತ್ಯನ ನಾವು ಹುರ್ಕೊಂಡು ಬಿಸಿ ಮಾಡ್ಕೋಬೇಕು ಬೆಚ್ಚಗೆ. ನೋಡಿ, ಮೆಂತ್ಯ ಜಾಸ್ತಿ ಹಾಕಿದ್ರೆ ಏನಾಗುತ್ತೆ, ಕಹಿ ಬಂದ್ಬಿಡುತ್ತೆ ಉಪ್ಪಿನಕಾಯಿ. ಹಾಗಾಗಿ ನಾವು ಮೆಂತ್ಯನ ಜಾಸ್ತಿ ಹಾಕೋದು ಬೇಡ. ನೋಡಿ, ಈಗ ಮೆಂತ್ಯ ಕೂಡ ಆಗಿದೆ. ಆಫ್ ಮಾಡ್ಬಿಡೋಣ. ಈ ಹೊಟ್ಟೆ ಸುಮಾರು ನನಗೆ ಅರ್ಧ kg ವೇಸ್ಟ್ ಆಗಿದೆ. ಇಲ್ಲಿ ಟೋಟಲ್ ಆಗಿ ನಮಗೆ ಆಗ್ಲೇ 3 kg ಹೇಳಿದ್ವಲ್ಲ, ಇದು ನಮಗೆ 2.5 kg ಅಳತೆಯಲ್ಲಿ ಇದೆ. ಇಲ್ಲಿ ನಾನು ಈ ದೊಡ್ಡದು ಒಂದು ಪಾತ್ರೆಯನ್ನು ತಗೊಂಡಿದ್ದೀನಿ. ಇದಕ್ಕೆ ಮೊದಲನೇದಾಗಿ ನಾನು ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ. ಎಣ್ಣೆನಲ್ಲಿ ಅದ್ದಿರುವಂತ ಮಾವಿನಕಾಯಿಗಳನ್ನ ಈ ತರ ಒಂದು ಡ್ರೈ ಪ್ಲೇಟ್ಗೆ ಎತ್ತಿಟ್ಕೋಬೇಕಾಗುತ್ತೆ. ಈ ತರ ಕಾಯಿಗಳನ್ನ ನಾವು ಎಣ್ಣೆಲಿ ಅದ್ದಿ ನಾವು ಇಡೋದ್ರಿಂದ ಮಾವಿನಕಾಯಿಗಳು ಜಾಸ್ತಿ ದಿನ ಗಟ್ಟಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ತುಂಬಾ ಅಂದ್ರೆ 1ರಿಂದ 2-3 ವರ್ಷಗಳ ಕಾಲ ಕೂಡ ನಾವು ಚೆನ್ನಾಗಿಡಬಹುದು ಮಾವಿನಕಾಯಿಗಳನ್ನ. ನೋಡಿ, ಈಗ ಎಲ್ಲ ಮಾವಿನಕಾಯಿಗಳನ್ನ ನಾನು ಎಣ್ಣೆಯಿಂದ ತೆಗೆದಿದ್ದೇನೆ. ಇಲ್ಲಿ ನಾನು ಬಿಡಿಸಿಟ್ಟಿರುವಂತ ಒಂದು ಬೌಲ್ ಬೆಳ್ಳುಳ್ಳಿನ ತಗೊಂಡಿದ್ದೀನಿ. ಇದನ್ನ ನಾನು ಸ್ವಲ್ಪ ದಪ್ಪವಾಗಿ ಮಾತ್ರ ಜಜ್ಕೋತೀನಿ. ನಾವಾಗ್ಲೇ ಹುರ್ಕೊಂಡಿದ್ವಲ್ಲ ಸಾಸಿವೆ, ಆ ಸಾಸಿವೆದು ಪುಡಿ ಇದು. ಈಗ 1.5 ಕಪ್ ಟೋಟಲ್ ಆಗಿ ನಾವು ಹಾಕೊಂಡಿದ್ದೀವಲ್ಲ, ಅದನ್ನ ಪೂರ್ತಿ ನಾನು ಹಾಕೊಳ್ತಾ ಇದ್ದೇನೆ. ಇದು ಮೆಂತ್ಯ ಪುಡಿ 3 ಸ್ಪೂನ್ ತಗೊಂಡಿದ್ವಿ ನಾವು ಸುಮಾರು. ಅದನ್ನ ಇದಕ್ಕೆ ಹಾಕೊಳ್ಳೋಣ. ಜಜ್ಜಿಟ್ಕೊಂಡಂತ ಬೆಳ್ಳುಳ್ಳಿ ಇದು ಆಪ್ಷನಲ್, ಬೇಡ ಅಂದ್ರೆ ಸ್ಕಿಪ್ ಮಾಡಬಹುದು. ನಾನು ಈ ಬೌಲ್ ಏನು ತಗೊಂಡಿದ್ದೆ ಇದರಲ್ಲೇ ನಾನು ಕೆಂಪು ಮೆಣಸಿನಕಾಯಿ ಪುಡಿ ಹಾಕಿದ್ದೀನಿ. ನೋಡಿ, ಅಲ್ಲಿ 1 ಹಾಕಿದ್ದೆ. ಈಗ ಇನ್ನ ಅರ್ಧ ನಾನು ಹಾಕ್ತಾ ಇದ್ದೀನಿ. ಖಾರನ ನೀವು ಹೆಚ್ಚು ಕಡಿಮೆ ಮಾಡ್ಕೋಬಹುದು. ಉಪ್ಪನ್ನ ಕೂಡ ಅಷ್ಟೇ, ನಾನು 1.5 ಬಟ್ಲು ನಾನು ತಗೊಂಡಿಲ್ಲ. ಉಪ್ಪನ್ನ ನಾನು ಬರೀ 1 ತಗೊಂಡಿದ್ದೀನಿ. ಯಾಕಂದ್ರೆ ಉಪ್ಪನ್ನ ಸ್ವಲ್ಪ ಕಡಿಮೆ ಇದ್ರೆ ಸರಿ ಹೋಗುತ್ತೆ. ಉಪ್ಪು ಜಾಸ್ತಿ ಆದರೆ ಉಪ್ಪಿನಕಾಯಿನ ತಿನ್ನಕ್ಕಾಗಲ್ಲ. ಹಾಗಾಗಿ ನಾನು 1 ಬಟ್ಲು ಅಷ್ಟು ತಗೊಂಡಿದ್ದೀನಿ. ಕಲ್ಲುಪ್ಪನ್ನ ಪುಡಿ ಮಾಡಿ ತಗೊಂಡಿದ್ದೀನಿ. ಇಲ್ಲಿ 1 ಸ್ಪೂನ್ ಅಷ್ಟು ಇಂಗು. ಈಗ ಏನು ಈ ಡ್ರೈನ ಹಾಕಿದ್ವಿ, ಇದನ್ನ ಫಸ್ಟ್ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಕೈಯಲ್ಲಿ ಆಗ್ಲಿಲ್ಲ ಅಂತ ಹೇಳಿದ್ರೆ ನೀವು ಸ್ಪೂನಲ್ಲಿ ಕೂಡ ಮಿಕ್ಸ್ ಮಾಡ್ಕೋಬಹುದು. ಈ ತರ ಕೈಯಲ್ಲಿ ಏನಕ್ಕೆ ಮಿಕ್ಸ್ ಮಾಡಬೇಕು ಅಂದ್ರೆ, ಕಲ್ಲುಪ್ಪನ್ನ ಪುಡಿ ಮಾಡಿ ಹಾಕಿದೀವಿ, ಅಕಸ್ಮಾತ್ ನಮ್ಗೆ ಒಳಗಡೆ ಎಲ್ಲಾದ್ರೂ ಗಂಟು ಸಿಗಬಹುದು. ನಾವು ಈ ತರ ಮಿಶ್ರಣ ಮಾಡಿದಾಗ ತುಂಬಾ ಚೆನ್ನಾಗಿ ಸಿಗುತ್ತೆ ನಮ್ಗೆ. ನೋಡಿ, ಈಗ ನಾನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಎಣ್ಣೆ ಹಾಕಿ ಇಟ್ಟಂತ ಮಾವಿನಕಾಯಿಗಳನ್ನ ಹಾಕೊಂಡ್ಬಿಡೋಣ. ಈಗ ಮಿಕ್ಸ್ ಮಾಡೋಕ್ಕಿಂತ ಮುಂಚೆ ನಾವು ಇನ್ನೊಂದು ಸ್ವಲ್ಪ ಎಣ್ಣೆನ ಹಾಕೊಳ್ಳೋಣ. ನಾನಿಲ್ಲಿ ಸನ್ಫ್ಲವರ್ ಆಯಿಲ್ನ ಉಪಯೋಗಿಸ್ತಾ ಇದ್ದೀನಿ. ನೀವು ಬಿಸಿ ಮಾಡಿ ಹಾಕೋತೀನಿ ಅಂದ್ರೆ ಕೂಡ ಬೆಚ್ಚಗೆ ಮಾಡಿ ಹಾಕೋಬಹುದು. ನಾವು 3 ದಿನ ಇದನ್ನ ಹಾಗೆ ಇಡೋದ್ರಿಂದ, ಇದೇ ಒಂದು ಪಾತ್ರೆನಲ್ಲಿ ಇಡೋದ್ರಿಂದ ಅದು ಅದ್ರ ಜೊತೆನೆ ಬೆರೆತ್ಕೊಂಡು ಚೆನ್ನಾಗಾಗುತ್ತೆ. ನೀವು ಸ್ವಲ್ಪ ಎಣ್ಣೆನ ಮುಂದಾಗಿ ಹಾಕೋದ್ರಿಂದ ಏನಾಗುತ್ತೆ, ಉಪ್ಪಿನಕಾಯಿಗಳು ಜಾಸ್ತಿ ದಿನ ಚೆನ್ನಾಗಿರುತ್ತೆ. ಉಪ್ಪನ್ನು ಕೂಡ ಅಷ್ಟೇ ಫ್ರೆಂಡ್ಸ್, ನೀವೇನಾದರೂ ಸ್ವಲ್ಪ ಮೊದಲೇ ಜಾಸ್ತಿ ಹಾಕೊಂಡ್ಬಿಟ್ರೆ ಆಮೇಲೆ ನಿಮಗೆ ಅದು ಜಾಸ್ತಿ ಆಗಿಬಿಟ್ರೆ ಅದನ್ನ ಕಡಿಮೆ ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ ನೀವು ಅದನ್ನ ಮೊದಲೇ ಕಡಿಮೆ ಮಾಡಿದರೆ ಪೂರ್ತಿ ಈ ಮಸಾಲೆ ತುಂಬ ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ.
ಸೊ ಹಾಗಾಗಿ 3ನೇ ದಿನ ನೋಡಿ ಬೇಕಾದ್ರೆ ನೀವು ಹೆಚ್ಚು ಕಡಿಮೆ ಸ್ವಲ್ಪ ಸಾಲ್ಟ್ನ ಹಾಕೋಬಹುದು. ಈಗ ನಾನು ಹಾಕಿರೋದು ಕರೆಕ್ಟ್ ಆಗಿದೆ ನನಗೆ ಗೊತ್ತಿರೋ ಪ್ರಕಾರ. ನೋಡಿ ಈಗ ಇದು ರೆಡಿ ಇದೆ. ನಮಗೆ ಕೈಯಲ್ಲಿ ಕಲ್ಸಕ್ಕಾಗಲ್ಲ, ಕೈ ತುಂಬ ಖಾರ ಆಗುತ್ತೆ ಅನ್ನೋರು ಈ ಥರ ನಾನು ತಗೊಂಡಿರೋ ಥರ ಡ್ರೈ ಸ್ಪೂನ್ ತಗೊಳ್ಳಿ. ಇದು ಕೂಡ ಸ್ವಲ್ಪ ಉದ್ದ ಇರೋದು, ಈ ಥರ ಉದ್ದ ಇರೋ ತಗೊಂಡ್ರೆ ನಿಮ್ಗೆ ನೀಟಾಗಿ ಒಳಗೆಲ್ಲ ಹಾಕಿ ತಿರುಗಿಸ್ಲಿಕ್ಕೆ ತುಂಬ ಸುಲಭ ಆಗುತ್ತೆ. ಮಸಾಲೆಗಳ ಹೊಂದಾಣಿಕೆ ತುಂಬ ಇಂಪಾರ್ಟೆಂಟ್ ಇರುತ್ತೆ. ನಾನು ಸುಮಾರು ಬೆಳಿಗ್ಗೆ 11:30 ಹಾಕಿರೋದು. ಈಗ ಸಂಜೆ ಒಂದ್ಸಲ ತಿರುಗಿಸ್ತೀನಿ, ಹಾಗೆ ನಾಳೆ 2 ಸಲ ಮತ್ತು ನಾಡಿದ್ದು 2 ಸಲ. ಈಗ ಒಂದು ಡ್ರೈ ಪ್ಲೇಟ್ನ ಮುಚ್ಚಿಟ್ಕೋಣ. ನೋಡೋಣ ಹೇಗಾಗಿದೆ ಅಂತ. ನೋಡಿದ್ರ ಎಷ್ಟು ಚೆನ್ನಾಗಿ ಎಣ್ಣೆ ಎಲ್ಲ ಮೇಲ್ಗಡೆ ಬಿಟ್ಬಿಟ್ಟಿದೆ. ಈಗ ಸ್ವಲ್ಪ ಕೆಳಗಿಂದ ಹೀಗೆ ನಾವು ತಿರುಗಿಸ್ಬೇಕು. ಈಗ ನಾನು ತಿರುಗಿಸಿದ್ದೀನಿ, ಮತ್ತೆ ಸಂಜೆ ಇನ್ನೊಂದ್ಸಲ ತಿರುಗಿಸ್ತೀನಿ. ಇದಾಗಿದೆ, ಇನ್ನು ಮುಚ್ಚಿಟ್ಬಿಡೋಣ ಇದನ್ನು. ಸೇಮ್ ಹಾಗೆಯೇ ಒಂದು ಒಣ ಬಟ್ಟೆನ ಇದ್ರ ಮೇಲೆ ಸ್ವಲ್ಪ ಗಾಳಿ ಹೋಗ್ತಿರೋ ಹಾಗೆ ಮುಚ್ಚಿಟ್ಬಿಡೋಣ. ಸಾಕು, ಏನು ಬಿಗಿ ಮಾಡೋದು ಬೇಡ, ಇಷ್ಟೇ ಸಾಕು. ಫ್ರೆಂಡ್ಸ್, ಇವತ್ತು 3ನೇ ದಿನ ಬೆಳಗ್ಗೆ ಒಂದ್ಸಲ ನಾನು ತಿರುಗಿಸಿದ್ದೀನಿ. ಹಾಗೆ ಈಗ ಹೇಗಾಗ್ತದೆ ನೋಡೋಣ. ಸುಮಾರು ಈಗ ಸಂಜೆ ಆಗಿಬಿಟ್ಟಿದೆ. ನೋಡಿ ಮಸಾಲೆ ಎಲ್ಲ ಎಷ್ಟು ಚೆನ್ನಾಗಿ ಅನಿಸ್ತದೆ ತೆಗಿತಾ ಇದ್ರೆ. ನೋಡಿ ಕಾಯಿ ಕೂಡ ಅಷ್ಟೇ ನಾವು ಹಾಕಿದಾಗ ತುಂಬ ಹಸಿರಾಗಿತ್ತು ಅಲ್ವಾ ಮಾವಿನಕಾಯಿ. ಈಗ ನೋಡಿ ಸುಮಾರು ಹಳದಿ ಬಣ್ಣಕ್ಕೆ ಬಂದಿದೆ. ಅಂದರೆ ಮಸಾಲೆ ಜೊತೆ ಚೆನ್ನಾಗಿ ಹೊಂದ್ಕೊಂಡು ಸುಂಡುತ್ತೆ ಅಂತ ಹೇಳ್ತೀವಲ್ಲ ಮಸಾಲೆ ಜೊತೆ. ಇದನ್ನು ನಾನು ನಿಮಗೆ ಬೆಳಗ್ಗೆ ತೋರಿಸ್ತೀನಿ ಇದನ್ನು ಏನು ಮಾಡೋದು ಅಂತ. ನೋಡಿ ನಾನು 3 ದಿನನೂ ತೋರಿಸ್ದೆ ಹೇಗಾಗಿದೆ ಅಂತ ಹೇಳಿ. 3 ದಿನನೂ ನಾನು ತಿರುಗಿಸಿದ್ದೆ. ಎಷ್ಟು ಚೆನ್ನಾಗಿ ಮಸಾಲೆ ಎಲ್ಲ ಚೆನ್ನಾಗಿ ಮಾವಿನಕಾಯಿಗಳಿಗೆ ಹೊಂದ್ಕೊಂಡಿದೆ. ಮತ್ತು ನಾವು ಹಾಕಿದ್ಕಿಂತ ಸ್ವಲ್ಪ ಕಡಿಮೆ ಆಗಿದೆ, ಯಾಕಂದರೆ ಎಲ್ಲ ಮಾವಿನಕಾಯಿಗಳು ಮಸಾಲೆ ಜೊತೆ ಹೊಂದ್ಕೊಂಡಾಗ ಎಲ್ಲ ಸ್ವಲ್ಪ ಸುಂಡ್ಕೊಂಡಾಗ ಆಗಿರುತ್ತೆ. ಅಂದರೆ ಒಳಗಡೆನೆ ಬೆಂದಿರೋ ಥರ ಆಗಿರುತ್ತೆ. ನಿಮ್ಗೇನಾದರೂ ಮಸಾಲೆ ಜಾಸ್ತಿ ಬೇಕು, ಸ್ವಲ್ಪ ನಾವು ಮಸಾಲೆ ತಿಂತೀವಿ ಅಂತ ಅನ್ಸಿದ್ರೆ ಸಾಸಿವೆನ ನಾವೇನು ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡು ಉಳಿದಿದ್ವಲ್ಲ ಅದನ್ನು ನೀವು ಇನ್ನೊಂದು ಸ್ವಲ್ಪ ಪ್ರಮಾಣದಲ್ಲಿ ಜಾಸ್ತಿ ಮಾಡ್ಕೋಬೋದು. ಆಗ ನಿಮಗೆ ಈ ಥರ ಮಸಾಲೆ ಸಿಗುತ್ತೆ. ಈಗ ಇದನ್ನ ಒಂದು ಚಿಕ್ಕದಾಗಿರೋ ಜಾಡಿ ಅಥವಾ ಭರಣಿಗೆ ನಾವು ಹಾಕೊಳ್ಳೋಣ. ನೋಡಿ ಈ ಥರ ಪುಟ್ಟದಾಗಿರೋ ಒಂದು ಭರಣಿನಲ್ಲಿ ನಾನು ಹಾಕಿಟ್ಟಿದ್ದೀನಿ ಉಪ್ಪಿನಕಾಯಿನ. ನೋಡಿ ಕಲರ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಮಾವಿನಕಾಯಿ ಕೂಡ ಮಾಗಿದೆ, ತುಂಬ ಚೆನ್ನಾಗಿ ಒಳ್ಳೆ ಟೇಸ್ಟ್ ಬಂದಿದೆ. ಉಪ್ಪಿನಕಾಯಿ ಕೂಡ ಈ ಥರ ನೀವು ಡೈಲಿ ಯೂಸ್ ಮಾಡ್ತೀನಿದ್ರೆ ಹಾಕೋಬೋದು. ಹಾಗೆ ನಾನು ಇಲ್ಲಿ ಒಂದು ಭರಣಿನಲ್ಲಿ ಕೂಡ ಹಾಕಿದ್ದೀನಿ. ಉಪ್ಪಿನಕಾಯಿ ಚೆನ್ನಾಗಿರ್ಬೇಕು ಅಂದರೆ ಸ್ವಲ್ಪ ಎಣ್ಣೆ ನಾವು ಹೆಚ್ಚಿಗೆನೆ ಹಾಕಬೇಕು, ಅವಾಗ ಉಪ್ಪಿನಕಾಯಿ ಹಾಳು ಕೂಡ ಆಗಲ್ಲ. ನೋಡಿದ್ರಲ್ಲ ಫ್ರೆಂಡ್ಸ್, ಸುಲಭವಾಗಿ ಉಪ್ಪಿನಕಾಯಿನ ಹೇಗೆ ಮನೆಯಲ್ಲಿ ನಾವು ಮಾಡ್ಕೋಬಹುದು ಅಂತ ಹೇಳಿ. ಫ್ರೆಂಡ್ಸ್, ನಿಮ್ಗೇನಾದರೂ ನನ್ನ ಈ ಒಂದು ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನ, ಅಭಿಪ್ರಾಯಗಳನ್ನ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.